ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಾ ನಾಯ್ಕ್. ಫ್ರಂಟ್ ನೋಡ್ತಿದ್ದಂಗೆನೆ ಗೊತ್ತಾಗ್ತಿರ್ಬೋದು, ಇದು ನಮ್ಮ ಸಿರಿಸಿಯ ಮಾರಿಕಾಂಬಾ ಟೆಂಪಲ್ ಅಂತ. ಹೌದು, ನಮಗೆ ಮಾರಿಕಾಂಬಾ ಟೆಂಪಲ್ ಅಂದರೆ ಏನೋ ಖುಷಿ, ಏನೋ ಸಮಾಧಾನ. ಇಲ್ಲಿನ ಅಲಂಕಾರ, ಗೋಡೆಗಳ ಡಿಸೈನ್, ತಾಯಿ ಮಾರಿಕಾಂಬೆಯ ವಿಶೇಷ ಪೂಜೆ, ಆಕರ್ಷಣೆ ನಮ್ಮನ್ನು ಸೆಳಿತಾನೇ ಇರತ್ತೆ. ಎಷ್ಟೇ ಸಲ ದೇವಿನ ನೋಡಿದ್ರೂ ಮತ್ತೆ ಮತ್ತೆ ನೋಡಬೇಕು ಅನ್ನೋ ಹಂಬಲ ಜಾಸ್ತಿ ಆಗ್ತಾನೆ ಇರತ್ತೆ. ಹೇಗೆ ಅಂದರೆ, ಹೆಣ್ಮಕ್ಳಿಗೆ ತಾಯಿ ಮನೆ ಸೆಳೆತ ಹೇಗಿರುತ್ತೋ ಹಾಗೆ ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಬಂತು ಅಂದರೆ ಸಾಕು, ಅಮ್ಮನ ನೋಡಕ್ಕೆ ಹೋಗಬೇಕು ಅನ್ಸತ್ತೆ. ತುಂಬ ಲಾಂಗ್ ಗ್ಯಾಪ್ ತಗೊಂಡ್ವಿ ಅಂದರೆ ಏನೋ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋ ಫೀಲ್ ಜಾಸ್ತಿ ಆಗ್ತಿರತ್ತೆ. ನಾವಂತೂ ತುಂಬ ಅದೃಷ್ಟವಂತರು. ಯಾಕಂದರೆ ನಿಯರ್ ಇರೋದ್ರಿಂದ ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗ್ತಾನೆ ಇರಬಹುದು. ಹಾಗೆ ಜಾತ್ರೆ ಟೈಮಲ್ಲಿ ತೇರೆಳೆಯುವಾಗ ಎಷ್ಟೊಂದು ಭಕ್ತಾದಿಗಳು ಸೇರಿರ್ತಾರೆ, ಎಲ್ಲೆಲ್ಲಿಂದನೋ ಬರ್ತಾರೆ, ಜನ ಸಾಗರನೇ ಸೇರಿರತ್ತೆ. ಇದಕ್ಕೆಲ್ಲ ಒಂದೇ ಕಾರಣ, ತಾಯಿ ಮಾರಿಕಾಂಬೆಯನ್ನು ನಂಬಿ ಬಂದವರಿಗೆ ಯಾವತ್ತೂ ನಿರಾಸೆ ಮಾಡಿಲ್ಲ. ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸನ್ನೇ ಪ್ರಬುದ್ಧಿಸ್ತಾಳೆ. ನಿಜಕ್ಕೂ ನಮಗಂತೂ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಅಮ್ಮ ಅಂದರೆ ಸಾಕ್ಷಾತ್ ಅಮ್ಮನೇ. ನಮ್ಮ ಕಷ್ಟಗಳನ್ನು ಕೇಳ್ತಾಳೆ, ಆಲಿಸ್ತಾಳೆ, ಅದಕ್ಕೆ ಪ್ರತಿಯಾಗಿ ರಿಟರ್ನ್ಸ್ ಕೂಡ ಕೊಡ್ತಾಳೆ. ನಿಮಗೂ ಯಾವತ್ತಾದರೂ ಹಾಗೆ ಅನಿಸಿದೆಯಾ? ಅನಿಸಿದರೆ ಎಸ್ ಅಂತ ಕಮೆಂಟ್ ಮಾಡಿ. ಬಾಯ್.